ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ನಡೀತಾ ಇವೆ ದರೋಡೆ ಪ್ರಕರಣಗಳು. ವಿಜಯಪುರ ಬೀದರ್ನಲ್ಲೂ ಕೂಡ ದರೋಡೆ ನಡೆದಿತ್ತು. ನಿನ್ನೆ ಆದಂತಹ ದರೋಡೆ ರೀತಿಯಲ್ಲಿಯೇ ಹಾಡ ಹಗಲಲ್ಲಿ ದರೋಡೆ ಪ್ರಕರಣಗಳು ನಡೆದಿದ್ದು. ಅನೇಕ ಉದಾಹರಣೆಗಳು ಸಾಲು ಸಾಲು ರಾಜ್ಯದಾದ್ಯಂತ ವಿಜಯಪುರದಲ್ಲಿ ಮತ್ತು ಬೀದರ್ನಲ್ಲಿ ಜನವರಿ 16ನೇ ತಾರೀಕು ನಡೆದಿದ್ದಂತಹ ರಾಬರಿ 83 ಲಕ್ಷ ಕಳ್ಳತನ ಮಾಡಿತು. ಆ ಆರೋಪಿಗಳ ಬಂಧನ ಇದುವರೆಗೂ ಕೂಡ ಆಗಿಲ್ಲ. ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ದರೋಡೆ ಪ್ರಕರಣ. SBI ಬ್ಯಾಂಕ್ ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ದರೋಡೆ ನಡೆದಿತ್ತು. ಆರೋಪಿಗಳ ಸ್ಕೆಚ್ ಭೇದಿಸಲು ಪೊಲೀಸ್ ಇಲಾಖೆ ವಿಫಲ ಆಗಿದೆ. ಇದುವರೆಗೂ ಕೂಡ ಯಾರನ್ನೂ ಬಂಧನ ಮಾಡಿಲ್ಲ. ಬ್ಯಾಂಕ್ನ ಗೇಟ್ ಕ್ಲೋಸ್ ಮಾಡುವಂತ ಟೈಮ್ನಲ್ಲಿ ಸರಿಸುಮಾರು ಸಂಜೆ 6 ಗಂಟೆ ಟೈಮ್ನಲ್ಲಿ ಬಂದಂತಹ ಒಂದು ಗುಂಪು, ಮುಸುಕುಧಾರಿಗಳ ಗುಂಪು, ಬ್ಯಾಂಕ್ನಲ್ಲಿದ್ದಂತಹ ಎಲ್ಲರನ್ನ ಎದುರಿಸಿ ಹಣ ತುಂಬಿಕೊಂಡು ಹೋಗಿತ್ತು. ಕಳೆದ ಒಂದು 2-3 ತಿಂಗಳ ಹಿಂದೆ ನಡೆದಂತಹ ಪ್ರಕರಣ ಇದು. ಇನ್ನು ಬೀದರ್ನಲ್ಲಿ ಈ ವರ್ಷದ ಮೊದಲ ತಿಂಗಳಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಕೇಸ್ 83 ಲಕ್ಷ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಅದು ಇದುವರೆಗೂ ಕೂಡ ಯಾರು ಏನು ಎತ್ತ ಅನ್ನುವಂಥ ಅಪ್ಡೇಟ್ಸ್ಗಳಿಲ್ಲ. ವಿಜಯಪುರ ಪ್ರಕರಣ ಆಲ್ಮೋಸ್ಟ್ ಸಂಜೆ 6 ಗಂಟೆ ಟೈಮ್ನಲ್ಲಿ, ಅಂದ್ರೆ ಈ ಬ್ಯಾಂಕ್ನ ವ್ಯವಹಾರಗಳೆಲ್ಲವೂ ಕೂಡ ಕ್ಲೋಸ್ ಆಗಿ ಇನ್ನೇನು ಬ್ಯಾಂಕ್ಗೆ ಬೀಗ ಹಾಕಬೇಕು, ಸಾರ್ವಜನಿಕರ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗೆ ಅಂದ್ರೆ ಟರ್ನ್ ಓವರ್ಗೆ ಟೈಮ್ ಇಲ್ಲದಂಥ ಟೈಮ್ನಲ್ಲಿ 6 ಗಂಟೆ ಟೈಮ್ನಲ್ಲಿ ಕ್ಲೋಸಿಂಗ್ ಟೈಮ್ನಲ್ಲಿ ಬಂದು ರಾಬರಿ ಮಾಡಿದ್ರು. ಅಲ್ಲಿದ್ದಂಥ ಸಿಬ್ಬಂದಿಗಳನ್ನ ಹೆದರಿಸಿ ಗನ್ ಪಾಯಿಂಟ್ ಇಟ್ಟು ಹಣೆಗೆ ರಾಬರಿ ಮಾಡಿದ್ರು. ಇನ್ನು ವಿಜಯಪುರದಲ್ಲಿ ಇಬ್ಬರು ಹಣ ತುಂಬಿಸುವಂತ ವ್ಯಕ್ತಿಗಳಿಗೆ ಗುಂಡನ್ನು ಹಾರಿಸಲಾಗಿತ್ತು. ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ನಡೆದು 10 ತಿಂಗಳಾದರೂ ಕೂಡ ಇನ್ನೂ ಸಿಕ್ಕಿಲ್ಲ ಹಂತಕರು. ಬೀದರ್ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಕೇಸ್. ಇಬ್ಬರು ದರೋಡೆಕೋರರಿಗೆ ಪೊಲೀಸರ ನಿರಂತರ ಶೋಧ ನಡೀತಾ ಇದೆ. ಇಬ್ಬರೇ ಮಾಡಿದಂತಹ ದರೋಡೆ ಪ್ರಕರಣ ಇದೆ. ಜನವರಿ 16ರಂದು ಹಾಡ ಹಗಲಲ್ಲೇ ನಡೆದಿದ್ದಂತಹ ಅತಿ ದೊಡ್ಡ ದರೋಡೆ. CMS ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಇಬ್ಬರ ಮೇಲೆ ಗುಂಡು ಹಾರಿಸಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ವೆಂಕಟೇಶ್ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಅವತ್ತಿನ ದೃಶ್ಯ ಇದು. ಬೈಕ್ ಮೇಲೆ ಆ ಬ್ಯಾಗ್ ಅನ್ನ ಇಟ್ಕೊಂಡು ಹೋಗಿದ್ರು, ಹಣದ ಬ್ಯಾಗ್ ಅನ್ನ ರಾಜಾರೋಷವಾಗಿ. ನೋಡಿ, ಹಾಡ ಹಗಲಲ್ಲಿ ನಡೆದಂತಹ ದರೋಡೆ ಪ್ರಕರಣ ಜನವರಿ 16ನೇ ತಾರೀಕು, ಇದೇ ವರ್ಷದ ಜನವರಿ 16ರಂದು ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ ಇದು. ಈ ರೀತಿಯಾಗಿ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ದರೋಡೆ ಪ್ರಕರಣಗಳು ನಡೀತಾನೆ ಇದೆ. ಮಂಗಳೂರಲ್ಲಿ ಕೂಡ ಇತ್ತೀಚೆಗೆ ದರೋಡೆ ಪ್ರಕರಣ ನಡೆದಿತ್ತು. 10 ತಿಂಗಳಾದರೂ ಕೂಡ ಹಂತಕರ ಸುಳಿವಿನ್ನೂ ಇಲ್ಲ. ವಿಜಯಪುರದಿಂದ ನಮ್ಮ ಪ್ರತಿನಿಧಿ ಗುರುರಾಜ್ ಮತ್ತು ಬೀದರ್ನಿಂದ ನಮ್ಮ ಪ್ರತಿನಿಧಿ ದುರ್ಗಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಅಂದ್ರೆ ಯಾವುದೇ ರೀತಿಯಾಗಿ ಸೀರಿಯಸ್ ಆಗಿ ತನಿಖೆ ಮಾಡದೇ ಇರುವಂತ ರೀತಿಯಲ್ಲಿ ಏನಾದರೂ ನಡೀತಾ ಇದೆಯಾ? ನಮ್ಗೆ ಯಾಕೆ ಬೇಕು ಅನ್ನುವಂಥ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆಯಾ? ಅದಕ್ಕೆ ಮತ್ತೆ ಮತ್ತೆ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಮುಂದುವರಿತಾನೆ ಇದೆಯಾ ಅನ್ನುವಂಥ ಸಹಜ ಪ್ರಶ್ನೆಗಳು ಮೂಡ್ತಾ ಇದೆ. ಈ ವಿಜಯಪುರ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಟ್ ಪ್ರೆಸೆಂಟ್ ಏನು ಅಪ್ಡೇಟ್ ಸಿಗ್ತಾ ಇದೆ? ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ತನಿಖೆ? ಅರುಣ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ 2 ಬ್ಯಾಂಕ್ಗಳ ದರೋಡೆ ಪ್ರಕರಣಗಳು ನಡೆದಿರುವಂತದ್ದು. ಒಂದು ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿರುವಂತಹ ಕೆನರಾ ಬ್ಯಾಂಕ್ ಅಲ್ಲಿ ದರೋಡೆ ನಡೆದಿತ್ತು. ಆದ್ರೆ ಆ ದರೋಡೆ ಮಾಡಿದ್ದು ಅದೇ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಆಗಿ ಹೋಗಿದಂತಹ ಮ್ಯಾನೇಜರ್ ಇದ್ದ, ಆತರ ಜೊತೆಗೆ 14 ಜನ ಸಹಚರಿ ಸೇರಿದಂತೆ ಸುಮಾರು 15 ಜನ ಪ್ರಕರಣದಲ್ಲಿ ಬಂಧಿತರಾದ್ರು. ಮತ್ತೆ ಬಹುತೇಕ ಏನು ಬಂಗಾರ ಕಳವಾಗಿತ್ತು ಅದನ್ನ ವಾಪಸ್ ತೊಡೆಯಲು ಪೊಲೀಸರು ಯಶಸ್ವಿಯಾಗಿದ್ರು. ಯಾಕಂದ್ರೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರೇ ಅದರಲ್ಲಿ ಭಾಗಿಯಾಗಿದ್ದು ಪೊಲೀಸರಿಗೆ ಗೊತ್ತಾದ ತಕ್ಷಣ ಪ್ರಕರಣ ಬಹುತೇಕ ತಾರೀಕಿಗೆ ಅಂತ್ಯಕ್ಕೆ ಬಂದಿತ್ತು. ಅದಾದ ಬಳಿಕ ಚಡಚಣದಲ್ಲಿ ಸಹಿತ SBI ಬ್ಯಾಂಕ್ ಅನ್ನ ಸಂಜೆ ಇನ್ನೇನು ಬ್ಯಾಂಕ್ ಕ್ಲೋಸ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಮುಸುಕುಧಾರಿಗಳ ತಂಡ ಬ್ಯಾಂಕಿಗೆ ಭೇಟಿ ಆಗಮಿಸಿ ಅವರಿಗೆ ಹೆದರಿಸಿ ಹಣವನ್ನೆಲ್ಲ ತಗೊಂಡ್ಕೊಂಡು ಹೋಗಿತ್ತು, ಮತ್ತೆ ಬಂಗಾರ ತಗೊಂಡು ಹೋಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದು ಕರ್ನಾಟಕದ ಗಡಿಯಾಗಿರೋ ಒಂದು ಚಡಚಣೆ ತಾಲೂಕು ಕರ್ನಾಟಕದ ಗಡಿಯಾಗಿರೋದ್ರಿಂದ ಅವರು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ರು. ಹಾಗಾಗಿ 2 ರಾಜ್ಯಗಳ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಬೇಕಾದ ಅನಿವಾರ್ಯತೆ ಇತ್ತು. ಕೇವಲ ವಿಜಯಪುರ ಪೊಲೀಸರು ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ರೆ ಮಹಾರಾಷ್ಟ್ರದಲ್ಲಿ ಅವರು ನಾಪತ್ತೆ ಆಗಿದ್ದ ಕಾರಣವಾಗಿ ಮತ್ತೆ ಅವ್ರು ಅಲ್ಲಿಂದ ದರೋಡೆ ಮಾಡಿ ಓಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಕಾರನ್ನ ಬಿಟ್ಟು ಹೋಗಿದ್ರು. ಹಾಗಾಗಿ ಎಲ್ಲಾ ಆಯಾಮಗಳಿಂದ ತನಿಖೆ ನಡೆಸುವಾಗ ಮಹಾರಾಷ್ಟ್ರ ಪೊಲೀಸರ ಜಂಟಿ ಸಹಕಾರವಾಗಿ ಬೇಕಾಗಿತ್ತು. ಹಾಗಾಗಿನೇ 2 ರಾಜ್ಯಗಳ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅದು ಫಲಿತಾಂಶ ಸಿಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆರಂಭದಲ್ಲಿ ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಅದಾದ ಬಳಿಕ ಅವರಿಗೆ ಗನ್ ಪೂರೈಕೆ ಮಾಡಿದಂತಹ 3 ಜನರನ್ನು ಸಹಿತ ಅವರು ಬಂಧಿಸಿದ್ರು, ಬಿಹಾರಕ್ಕೆ ಹೋಗಿ ಬಂಧಿಸ್ಕೊಂಡ್ ಬಂದ್ರು. ಆದ್ರೆ ಎರಡು ರಾಜ್ಯಗಳ ನಡುವೆ ಸಮನ್ವಯತೆ ಹಿಂದಾಗಿ ಅದು ಆ ಪ್ರಕರಣದಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಈಗ ಅನಿಸ್ತಾ ಇರೋದು.
ಕಾರಣ ಅಷ್ಟೇ, ಏನು ಮನ್ಗುಳಿ ಬ್ಯಾಂಕ್ ಅಲ್ಲಿ ಆಗಿರುವಂತಹ ರಾಬರಿ ಪ್ರಕರಣ ಪೊಲೀಸರು ಎಷ್ಟು ನೀಟಾಗಿ ಅದನ್ನ ಹ್ಯಾಂಡ್ ಓವರ್ ಮಾಡಿ ಅದನ್ನ ಕರೆಕ್ಟ್ ಬಹುತೇಕ ತಾರ್ಕಿಕ ಹಂತಕ್ಕೆ ತಗೊಂಡ್ಬಂದ್ರು. ಅದು ಚಡಚಣ ಬ್ಯಾಂಕ್ ಅಲ್ಲಿ ಆ ರೀತಿ ಆಗ್ಲಿಲ್ಲ ಅಂತ ಒಂದು ಆರೋಪ ಕೇಳಿ ಬಂದಿರೋದು. ಇದಕ್ಕೆ ಮುಖ್ಯ ಕಾರಣ ಎರಡು ರೀತಿ. ಒಂದು, ಬೇರೆ ರಾಜ್ಯಕ್ಕೆ ಅವರು ಹೋಗೋದ್ರಿಂದ ಸಮಸ್ಯೆ ಆಗಿರೋದು ಒಂದಾದ್ರೆ, ಜೊತೆಗೆ ಅದು ಮಹಾರಾಷ್ಟ್ರ ಆಗಿರೋ ಕಾರಣಕ್ಕೆ ಅಲ್ಲಿ ಸ್ಥಳೀಯ ಸಹಕಾರ ಕೊಡ್ಲಿಲ್ಲ ಅನ್ನೋ ಒಂದು ಆರೋಪ ಇದೆ. ಹಾಗಾಗಿ ಈ ಎಲ್ಲ ಆರೋಪಗಳಿಂದಾಗಿ ಆ ಪೊಲೀಸರಿಗೆ ಒಂಚೂರು ಹಿನ್ನಡೆ ಆಯ್ತು ಅಂತ ಹೇಳಿ ಪ್ರಾಥಮಿಕವಾಗಿ ಅನಿಸ್ತಾ ಇರುವಂತದ್ದು ಅರುಣ್. ಅದೇ ಕಾರಣಕ್ಕೆ ಏನಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಏನು ದರೋಡೆ ಪ್ರಕರಣ ನಡೆಸಿದಾಗ ಅದಕ್ಕೆ ಮೂಲ ಕಾರಣ ಅಂದ್ರೆ ಈ ತನಿಖೆಯಲ್ಲಿ ಆಗಿರುವಂತಹ ವಿಫಲತೆ ಸಹಿತ ಕಾರಣ ಅಂತ ಹೇಳ್ಬೋದು ಅರುಣ್. ಎಸ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಇನ್ನು ಬೀದರ್ನಿಂದ ನಮ್ಮ ಪ್ರತಿನಿಧಿ ದುರ್ಗಪ್ಪ ಲೈವ್ನಲ್ಲಿದ್ದಾರೆ. ದುರ್ಗಪ್ಪ, ಬರೋಬ್ಬರಿ 10 ತಿಂಗಳಾಯಿತು ಓರ್ವನ ಹತ್ಯೆ ಆಗಿದ್ದು, ಜೊತೆಗೆ 83 ಲಕ್ಷ ಇವರು ಸಾರಾಸಗಟಾಗಿ ಒಂದು ಬೈಕ್ನಲ್ಲಿ ತೆಗೆದುಕೊಂಡು ಹೋಗಿ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಇವತ್ತಿಗೂ ಕೂಡ ಈ ತನಿಖೆ ಏನಾಯ್ತಪ್ಪ, ಇಷ್ಟೆಲ್ಲ ವಿಜುವಲ್ಸ್ಗಳಿದ್ರೂ ಕೂಡ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನುವಂತಹ ಸಹಜ ಪ್ರಶ್ನೆ ಇದೆ. ಇತ್ತೀಚೆಗೆ ಬೇರೆ ರಾಜ್ಯದಲ್ಲಿ ಒಂದು CCTV ದೃಶ್ಯ ಲಭ್ಯ ಆಗಿದೆ ಅನ್ನೋದನ್ನ ಹೊರತುಪಡಿಸಿದಂಗೆ ಯಾವ ಸುಳಿವು ಕೂಡ ಇಲ್ಲಿವರೆಗೂ ಸಿಗ್ತಾ ಇಲ್ಲ. ಅರುಣ್, ರಾಜ್ಯದಲ್ಲಿ ನಡೀತಕ್ಕಂತ ದರೋಡೆ ಪ್ರಕರಣಗಳಿಗೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತ ದರೋಡೆ ಪ್ರಕರಣ ನಾಂದಿ ಹಾಡಿತಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಈಗ ರಾಜ್ಯದಾದ್ಯಂತ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ 16ನೇ ತಾರೀಕು ಹಾಡ ಹಗಲೇ CMS ಏಜೆನ್ಸಿಯ ವಾಹನದ ATM ಸಿಬ್ಬಂದಿ ಗಿರಿ ವೆಂಕಟೇಶ್ ಅನ್ನೋವನ್ನ ಹತ್ಯೆ ಮಾಡಿ ಇನ್ನೋರ್ವ ಶಿವಕುಮಾರ್ ಅನ್ನೋ ಒಂದು ಗಾಯಾಳುವಿಗೆ ಏನು ಗುಂಡೇಟು ತಿಂದು ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿದ್ರು. ಅದರಲ್ಲಿ ಓರ್ವ ಮೃತಪಟ್ಟು 83 ಲಕ್ಷವನ್ನ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ಇಬ್ಬರು ಅಲೋಕ್ ಕುಮಾರ್ ಮತ್ತು ಅಮನ್ ಕುಮಾರ್ ಎಂಬ ಇಬ್ಬರು ದರೋಡೆಕೋರರು 83 ಲಕ್ಷ ರೂಪಾಯಿಯನ್ನ ಬೈಕ್ ನಲ್ಲೇ ತೆಗೆದುಕೊಂಡು ಹೋಗಿ ಈಗಾಗಲೇ ಕಳೆದ 10 ತಿಂಗಳು ಗತಿಸಿದೆ. 10 ತಿಂಗಳು ಗತಿಸಿದ್ರು ಕೂಡ ಇನ್ನೂವರೆಗೂ ದರೋಡೆಕೋರರ ಸುಳಿವು ಪತ್ತೆ ಇನ್ನೂ ದರೋಡೆಕೋರರು ಬಂಧನ ಆಗಿಲ್ಲ. ಈಗಾಗಲೇ ಏನು ಘಟನೆ ನಡೆದು 1 ತಿಂಗಳ ಅವಧಿಯಲ್ಲೇ ಏನು ಪೊಲೀಸರು ಆರೋಪಿಗಳ ಒಂದು ಸುಳಿವನ್ನ ಹಚ್ಚಿ ಆ ಆರೋಪಿಗಳ ಪತ್ತೆಗಾಗಿ ಬೆನ್ನಟ್ಟಿದ್ರು. ಆದ್ರೆ ಇನ್ನೂವರೆಗೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ. ಈಗ ನಿರಂತರವಾಗಿ ಕಳೆದ 10 ತಿಂಗಳಿಂದ ಬೀದರ್ ಜಿಲ್ಲೆಯ ಪೊಲೀಸರು ಆರೋಪಿಗಳ ದರೋಡೆಕೋರರ ಒಂದು ಸುಳಿವಿಗ ಪತ್ತೆಗಾಗಿ ನಿರಂತರವಾಗಿ ಶೋಧ ನಡೆಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ತೆಲಂಗಾಣ ಮತ್ತು ಏನು ಅಲ್ಲಿ ಬಿಹಾರದಲ್ಲಿ ಅಡಿಗೆ ಕೂತಿದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಬಿಹಾರದಲ್ಲಿ ಈಗಾಗಲೇ ಬೀದರ್ ಜಿಲ್ಲೆ ಪೊಲೀಸರು ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಆರೋಪಿಗಳು ಎಲ್ಲಿದ್ದಾರೆ, ಅವರ ಚಲನವಲನ ಬೀದರ್ ಜಿಲ್ಲೆಯ ಪೊಲೀಸರಿಗೆ ಸಿಗ್ತಾ ಇಲ್ಲ. ಮತ್ತೆ ಅಲ್ಲಿ ಏನು ಸ್ಥಳೀಯ ಪೊಲೀಸರು ಕೂಡ ಸಹಕಾರ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಎರಡೂ ರಾಜ್ಯದ ಪೊಲೀಸರ ಸಮನ್ವಯತೆಯಿಂದ ಇವತ್ತು ಆರೋಪಿಗಳ ಪತ್ತೆ ಕಷ್ಟಕರ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ 83 ಲಕ್ಷ ಓರ್ವನ ಜೀವ ತೆಗೆದು 83 ಲಕ್ಷವನ್ನ ತೆಗೆದುಕೊಂಡು 10 ತಿಂಗಳಾದ್ರೂ ಕೂಡ ಇನ್ನೂವರೆಗೂ ಆರೋಪಿಗಳಿಗೆ ಬಂದೇ ಆಗಲ್ಲ. ಮತ್ತೆ 10 ತಿಂಗಳ ಗತಿಸಿದ ಬೆನ್ನಲ್ಲೇ ಮತ್ತೊಂದು ದರೋಡೆ ಪ್ರಕರಣ ಬೀದರ್ನಲ್ಲಿ ನಡೆದಿರ್ತಕ್ಕಂಥದ್ದು. ನಿನ್ನೆ 23 ಏನು ಹೈವೇನಲ್ಲಿ ಏನು ಚಲಿಸ್ತಕ್ಕಂಥ ವಾಹನವನ್ನ ಪಂಚರ್ ಮಾಡಿ 23 ಲಕ್ಷ ರೂಪಾಯಿದ ಚಿನ್ನಾಭರಣವನ್ನ 6 ಜನ ತಂಡ ದರೋಡೆಕೋರರ ತಂಡ 23 ಲಕ್ಷ ರೂಪಾಯಿದ ಚಿನ್ನಾಭರಣವನ್ನ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಎರಡೂ ಘಟನೆಗಳು 10 ತಿಂಗಳಲ್ಲಿ ನಡೆದಿದೆ. ಎರಡೂ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆರೋಪಿಗಳು ಇವತ್ತು ಪೊಲೀಸರಿಗೆ ಚಳ್ಳೆ ಹಣ್ಣು ತೀಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಬೀದರ್ನಲ್ಲಿ ಇದೇ ಮೊದಲಲ್ಲ ದರೋಡೆ ಪ್ರಕರಣ ನಡೆದಿದ್ದು. ಈ ಹಿಂದೆ ಕೂಡ ದರೋಡೆ ಪ್ರಕರಣಗಳು ನಡೆದಿದ್ದುವಂತೆ. ಆ ದರೋಡೆ ಪ್ರಕರಣಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿರ್ತಕ್ಕಂಥದ್ದು. ಇದು ಕೂಡ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಏನು ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ಇದು ಕೂಡ ಆ ಸಾಲಿಗೆ ಸೇರುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಬೀದರ್ ಜಿಲ್ಲೆಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ನಡೆದ ಮೇಲೆ ಏನು ಮಂಗಳೂರು, ವಿಜಯಪುರ, ಈಗ ಬೆಂಗಳೂರು ಮತ್ತೆ ಬೀದರ್ನಲ್ಲಿ ಅಂದ್ರೆ ಬೀದರ್ನಲ್ಲಿ ಮೊದಲ ಘಟನೆ ಆದ ಮೇಲೆನೆ ಒಂದು 4-5 ದರೋಡೆ ಪ್ರಕರಣಗಳು ನಡೆದಿವೆ. ಆ ದರೋಡೆ ಪ್ರಕರಣಗಳಲ್ಲಿ ಮಂಗಳೂರು ಮತ್ತೆ ಕೆಲವೊಂದಿಷ್ಟು ಕಡೆ ಬಂಧನ ಆಗಿದ್ದನ್ನು ಹೊರತುಪಡಿಸಿದ್ರೆ ಇನ್ನೂವರೆಗೂ ಕೂಡ ಯಾವ ಆರೋಪಿಗಳು ಪತ್ತೆ ಆಗಿಲ್ಲ. ಅದರಲ್ಲಿ ಬೀದರ್ ಕೂಡ ಒಂದು. ಇನ್ನು ಈಗಾಗಲೇ ಪೊಲೀಸರು ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಆದ್ರೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ಯಾವಾಗ, ಅವರ ಬಂಧನ ಯಾವಾಗ ಅನ್ನೋ ಒಂದು ಈಗ ಯಕ್ಷ ಪ್ರಶ್ನೆ ಬೀದರ್ ಜಿಲ್ಲೆಯನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಎಸ್, ಥ್ಯಾಂಕ್ ಯು ದುರ್ಗಪ್ಪ, ಗುರುರಾಜ್ ಎಲ್ಲ ಡೀಟೇಲ್ಸ್ಗೆ. ಈ ದರೋಡೆಗೆ ಕೊನೆ ಯಾವಾಗ ಅನ್ನುವಂತ ಪ್ರಶ್ನೆ ಇದೆ. ಹಾಡ ಹಗಲಲ್ಲಿ ನಡೆದಂತಹ ಅನೇಕ ದರೋಡೆ ಪ್ರಕರಣಗಳ ಉದಾಹರಣೆಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ವಿಜಯಪುರದಲ್ಲಿ ದರೋಡೆ, ಬೀದರ್ನಲ್ಲಿ ದರೋಡೆ, ಬೆಂಗಳೂರಲ್ಲಿ ನಿನ್ನೆ ಇಡೀ ದೇಶನೇ ಬೆಚ್ಚಿ ಬೀಳುವಂತಹ ದರೋಡೆ ನಡೆದಿರೋದು. ಆರೋಪಿಗಳ ಸ್ಕೆಚ್ ಭೇದಿಸೋದಕ್ಕೆ ಪೊಲೀಸರು ಮತ್ತೆ ವಿಫಲ ಆಗ್ತಾ ಇದ್ದಾರೆ. ಯಾಕೆ? ಆಮೇಲೆ ಅಷ್ಟು ಈಸಿಯಾಗಿ ದರೋಡೆ ಮಾಡಬಹುದಾ ಅನ್ನೋದನ್ನ ಈ ಖದೀಮರು, ದುಷ್ಕರ್ಮಿಗಳು ತೋರಿಸಿಕೊಡ್ತಾ ಇದ್ದಾರೆ. ದರೋಡೆ ಆದ ನಂತರದಲ್ಲೂ ಕೂಡ ಇವರನ್ನ ಹಿಡಿಯೋದಕ್ಕೆ ಹರಸಾಹಸ ಪಡುವಂತಹ ರೀತಿಯಲ್ಲಿ ನಡೀತಾ ಇದೆ.
ಬೆಂಗಳೂರಿನ ಹೃದಯ ಭಾಗ, ಅತಿ ದೊಡ್ಡ ಟ್ರಾಫಿಕ್ ಇರುವಂತಹ ಜಂಕ್ಷನ್ ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ. ಅಷ್ಟು ಈಸಿಯಾಗಿ ಯಾಮಾರಿಸಿ ದರೋಡೆ ನಡೆಸಬಹುದು ಅನ್ನೋದನ್ನ ಈ ದರೋಡೆಕೋರರು ತೋರಿಸಿಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿದೆ. ಬೆಳಗಿನ ಜಾವ 10 ಗಂಟೆ 11 ಗಂಟೆಯ ಸುಮಾರಿಗೆ ನಡೆಯುತ್ತೆ ಇಷ್ಟು ದೊಡ್ಡ ಮಟ್ಟದ ರಾಬರಿ ಪ್ರಕರಣ. ಅಂದರೆ ಅದು ಬೆಂಗಳೂರಲ್ಲಿ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ, ಅದು ಮೂಲೆಯಲ್ಲೋ ಗೊತ್ತು ಗುರಿ ಇಲ್ಲದಂತಹ ಜಾಗದಲ್ಲೂ ನಡೆದಂತಹ ಪ್ರಕರಣ ಅಲ್ಲ, ಮಧ್ಯರಾತ್ರಿ ನಡೆದಂತಹ ಪ್ರಕರಣ ಅಲ್ಲ, ಹಾಡ ಹಗಲಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡುವಂತಹ ಸಂದರ್ಭದಲ್ಲಿ ನಡೆದಂತಹ, ಸಿಟಿ ಸೆಂಟರ್ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಬೆಂಗಳೂರಲ್ಲಿ ನಿನ್ನೆ ನಡೆದಿದ್ದು. ಫುಲ್ಲಿ ಲೋಡೆಡ್ ಗನ್ ಇರುವಂತಹ ಸೆಕ್ಯೂರಿಟಿ ಅಸೆಎಂಎಸ್ ವೆಹಿಕಲ್ನಲ್ಲಿ ಇದ್ರು. ನಿನ್ನೆ 4-5 ಜನ ಸಿಬ್ಬಂದಿಗಳಿರ್ತಾರೆ. ಯಾವ ಪಾಯಿಂಟಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಬೇಕು, ಯಾವ ಪಾಯಿಂಟಲ್ಲಿ ಅದನ್ನು ಅನ್ಲೋಡ್ ಮಾಡಬೇಕು, ಎಷ್ಟು ಹೊತ್ತು ಟೈಮ್ ಇರುತ್ತೆ, ಅದೆಲ್ಲವೂ ಕೂಡ ಇರುತ್ತೆ ಪ್ಲಾನಿಂಗ್ ಆಗಿ. ಇದೆಲ್ಲವನ್ನು ಕೂಡ ಭೇದಿಸಿದಂತಹ ದುಷ್ಕರ್ಮಿಗಳು ಅತಿ ದೊಡ್ಡ ರಾಬರಿಯನ್ನು ಹಾಡ ಹಗಲಲ್ಲಿ ನೆನ್ನೆ ಬೆಂಗಳೂರಲ್ಲಿ ಮಾಡಿದ್ದಾರೆ.